ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಬೆಂಗಳೂರಿನಿಂದ ಬಳ್ಳಾರಿಗೆ ನೇರ ಸಂಪರ್ಕವನ್ನು ಒದಗಿಸಬಹುದಾದ ಹಾಗೂ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ ಜೊತೆಗೆ ಬಳ್ಳಾರಿ ಇಂಡಸ್ಟ್ರಿಯಲ್ ಏರಿಯಾಗೆ ನೇರ ಸಂಪರ್ಕವನ್ನು ಒದಗಿಸುವುದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಗಡಿಯಲ್ಲಿದ್ದು ಬೆಂಗಳೂರು ನಗರಕ್ಕೆ ಬಹಳ ಹತ್ತಿರವಿದ್ದರೂ ಸಹಿತ ಅಭಿವೃದ್ಧಿಯ ವಿಷಯದಲ್ಲಿ ಬಹಳ ಹಿಂದೆ ಉಳಿದಿರುವ ನಮ್ಮ ಪಾವಗಡ ತಾಲೂಕಿಗೆ ನೇರ ಸಂಪರ್ಕವನ್ನು ಒದಗಿಸುವ ಒಂದು ಹೊಸ ರೈಲ್ವೆ ಲೈನ್ ಕಾಮಗಾರಿಯನ್ನು 2007-8ರಲ್ಲಿಯೇ ಅಂದಿನ ಕೇಂದ್ರ ಸರ್ಕಾರ ತನ್ನ ರೈಲ್ವೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. 207 ಕಿಲೋಮೀಟರ್ ಉದ್ದದ ಈ ಹೊಸ ರೈಲ್ವೆ ಲೈನ್ ನಿರ್ಮಿಸುವ ಕಾಮಗಾರಿ ತುಮಕೂರಿನಿಂದ ಪ್ರಾರಂಭ ಆಗಿ ಮುಂದೆ 2 ರಾಜ್ಯಗಳ ಮೇಲೆ ಸಾಗಿ ಕಡೆಗೆ ಆಂಧ್ರ ಪ್ರದೇಶದ ರಾಯಗಢದಲ್ಲಿ ಕೊನೆಯಾಗುತ್ತದೆ. ಮುಂದೆ ರಾಯದುರ್ಗದಿಂದ ಬಳ್ಳಾರಿಯವರೆಗೆ ಈಗಾಗಲೇ ಅಸ್ತಿತ್ವದಲ್ಲಿರುವ ರೈಲ್ವೆ ಲೈನಿನ ಮುಖಾಂತರ ಮುಂದೆ ಬಳ್ಳಾರಿ ನಗರವನ್ನು ತಲುಪಬಹುದಾಗಿದೆ. ತುಮಕೂರು ಹಾಗೂ ರಾಯದುರ್ಗದ ನಡುವೆ ನಿರ್ಮಾಣ ಆಗುತ್ತಿರುವ ಈ ಹೊಸ ರೈಲ್ವೆ ಲೈನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 113 ಕಿಲೋಮೀಟರ್ ಉದ್ದದ ಹೊಸ ರೈಲ್ವೆ ಲೈನ್ ನಿರ್ಮಾಣ ಆಗಲಿದ್ದು, ಆಂಧ್ರ ಪ್ರದೇಶದಲ್ಲಿ 94 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ನಿರ್ಮಾಣ ಆಗಲಿದೆ. ಹಿಂದೆ 2011ರ ಅಕ್ಟೋಬರ್ ತಿಂಗಳಲ್ಲಿಯೇ ಈ ಯೋಜನೆಯ ಶಂಕುಸ್ಥಾಪನೆ ನೆರವೇರಿತು. ಮುಂದೆ ಈ ಹೊಸ ರೈಲ್ವೆ ಲೈನಿನ ನಿರ್ಮಾಣ ಪೂರ್ಣ ಆದರೆ ಈಗಿರುವ ಬೆಂಗಳೂರು ಹಾಗೂ ಬಳ್ಳಾರಿ ನಡುವೆಯ ರೈಲ್ವೆ ಪ್ರಯಾಣದ ಅಂತರದಲ್ಲಿ 130 ಕಿಲೋಮೀಟರ್ನಷ್ಟು ಅಂತರ ಕಮ್ಮಿ ಆಗಲಿದ್ದು, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಕೆಲವು ಹಿಂದುಳಿದ ಭಾಗಗಳಿಗೆ ಬೆಂಗಳೂರು ನಗರ, ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ ಹಾಗೂ ಬಳ್ಳಾರಿಯ ಇಂಡಸ್ಟ್ರಿಯಲ್ ಏರಿಯಾಗೆ ನೇರ ಸಂಪರ್ಕ ಸಿಗುವುದರಿಂದ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಸರ್ಕಾರಗಳು ಈ ಕಾಮಗಾರಿಗಾಗಿ ಬೇಕಿರುವ ಭೂಮಿಯನ್ನು ತಮ್ಮ ರಾಜ್ಯಗಳ ಬಜೆಟ್ ನಲ್ಲಿಯೇ ಅಕ್ವೈರ್ ಮಾಡಿಕೊಳ್ಳಲು ಒಪ್ಪುವುದರ ಜೊತೆಗೆ ಈ ಕಾಮಗಾರಿಯ ನಿರ್ಮಾಣಕ್ಕೆ ಆಗುವ ವೆಚ್ಚದಲ್ಲಿಯೂ ಸಹಿತ ಒಂದು ನಿರ್ದಿಷ್ಟ ಪಾಲನ್ನು ನೀಡಲು ರಾಜ್ಯ ಸರ್ಕಾರಗಳು ಒಪ್ಪಿದವು. ಅದರಂತೆಯೇ 2011ರಲ್ಲಿಯೇ ಈ ತುಮಕೂರು ರಾಯದುರ್ಗ ಹೊಸ ರೈಲ್ವೆ ಲೈನ್ ನಿರ್ಮಾಣದ ಕಾಮಗಾರಿಗೆ ಬೇಕಿರುವ ಭೂಮಿ ಅತಿಗ್ರಹಣ ಮಾಡುವ ಕೆಲಸವೂ ಸಹಿತ ಪ್ರಾರಂಭ ಆಗುತ್ತದೆ. ಆಂಧ್ರ ಪ್ರದೇಶದ ಭಾಗದಲ್ಲಿ ಅಲ್ಲಿನ ಸರ್ಕಾರಕ್ಕೆ ರೈತರಿಂದ ಭೂಮಿ ಪಡೆಯುವ ಕೆಲಸವು ಸರಾಗವಾಗಿ ನಡೆಯುತ್ತದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿನ ರೈತರು ಈ ಹೊಸ ರೈಲ್ವೆ ಕಾಮಗಾರಿಗೆ ತಮ್ಮ ಭೂಮಿಯನ್ನು ಕೊಡಲು ಒಪ್ಪದೆ ತಮ್ಮ ಭೂಮಿಯನ್ನು ತಮಗೆ ಉಳಿಸಿಕೊಡಿ ಎಂದು ನ್ಯಾಯಾಲಯಗಳ ಮೊರೆ ಹೋಗುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ರೈತರು ಸರ್ಕಾರಕ್ಕೆ ತಮ್ಮ ಭೂಮಿಯನ್ನು ಕೊಡದೆ ಇರುವುದಕ್ಕೆ ಮುಖ್ಯವಾದಂತಹ ಕಾರಣ, ಹಿಂದೆ ಸರ್ಕಾರ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ ನಿರ್ಮಾಣಕ್ಕೆ ಭೂಮಿ ಕಳೆದುಕೊಂಡ ರೈತರಿಗೆ ನೀಡಿದ ಪರಿಹಾರ ಮೊತ್ತಕ್ಕೂ ಈಗ ರೈಲ್ವೆ ಲೈನ್ ನಿರ್ಮಾಣಕ್ಕೆ ಬೇಕಿರುವ ಭೂಮಿಗೆ ನೀಡಲು ಘೋಷಿಸಿದ ಪರಿಹಾರ ಮೊತ್ತಕ್ಕೂ ಬಹಳ ಮಟ್ಟದ ವ್ಯತ್ಯಾಸ ಇದ್ದ ಕಾರಣ ಹಾಗೂ ಈ ರೈಲ್ವೆ ಕಾಮಗಾರಿಗಾಗಿ ತಮ್ಮ ಭೂಮಿಯನ್ನು ಕಳೆದುಕೊಳ್ಳುವ ಪ್ರತಿ ಕುಟುಂಬಕ್ಕೂ ರೈಲ್ವೆ ಇಲಾಖೆಯಿಂದ ಒಂದು ಕೆಲಸ ಕೊಡಬೇಕೆಂಬ ಬೇಡಿಕೆಯೊಂದಿಗೆ ರೈತರು ನ್ಯಾಯಾಲಯದಲ್ಲಿ ತಮ್ಮ ಬೇಡಿಕೆಯನ್ನು ಒಪ್ಪಿಸುತ್ತಾರೆ. ಆದರೆ ಆಂಧ್ರ ಪ್ರದೇಶದ ಭಾಗದಲ್ಲಿ ಈ ತರದ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ. ಹಿಂದೆ 2011ರಲ್ಲಿ ಭೂಮಿ ಅತಿಕ್ರಮಣ ಪ್ರಾರಂಭ ಆದ ಹಿಂದೆಯೇ ಈ ಭಾಗದಲ್ಲಿ ಹೊಸ ರೈಲ್ವೆ ಲೈನ್ ಹಾಗೂ ಹೊಸ ರೈಲ್ವೆ ಸ್ಟೇಷನ್ಗಳ ನಿರ್ಮಾಣ ಪ್ರಾರಂಭ ಆಗುತ್ತದೆ. ಪ್ರಸ್ತುತ ಆಂಧ್ರ ಪ್ರದೇಶದ ಭಾಗದಲ್ಲಿ ನಿರ್ಮಾಣ ಆಗಬೇಕಿದ್ದ 94 ಕಿಲೋಮೀಟರ್ ಉದ್ದದ ಹೊಸ ರೈಲ್ವೆ ಲೈನ್ ನಿರ್ಮಾಣದಲ್ಲಿ ಈಗಾಗಲೇ 83 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ನಿರ್ಮಾಣ ಆಗಿ ಕಮಿಷನ್ ಸಹಿತ ಆಗಿದೆ. ಆದರೆ ನಮ್ಮ ಕರ್ನಾಟಕದ ಭಾಗದಲ್ಲಿ ನಿರ್ಮಾಣ ಆಗಬೇಕಿರುವ 113 ಕಿಲೋಮೀಟರ್ ಉದ್ದದ ಹೊಸ ರೈಲ್ವೆ ಲೈನಿನ ನಿರ್ಮಾಣದಲ್ಲಿ ಕೆಲವು ಭಾಗದ ಕಾಮಗಾರಿಯಲ್ಲಿ ಉತ್ತಮ ಪ್ರಗತಿ ಆಗಿದ್ದರೆ ಕೆಲವು ಭಾಗದಲ್ಲಿ ಅತಿ ನಿಧಾನಗತಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ. ಈ ತುಮಕೂರು ಹಾಗೂ ರಾಯದುರ್ಗದ ನಡುವೆ ನಿರ್ಮಾಣ ಆಗುತ್ತಿರುವ 207 ಕಿಲೋಮೀಟರ್ ಉದ್ದದ ಹೊಸ ರೈಲ್ವೆ ಲೈನಿನ ಕಾಮಗಾರಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಭಾಗದಲ್ಲಿ 8 ಹೊಸ ರೈಲ್ವೆ ಸ್ಟೇಷನ್ಗಳು ನಿರ್ಮಾಣ ಆದರೆ ಆಂಧ್ರ ಪ್ರದೇಶದ ಭಾಗದಲ್ಲಿ 7 ಹೊಸ ರೈಲ್ವೆ ಸ್ಟೇಷನ್ಗಳು ನಿರ್ಮಾಣ ಆಗಲಿವೆ. ತುಮಕೂರು ನಗರದಿಂದ ಪ್ರಾರಂಭ ಆಗುವ ಈ ಹೊಸ ರೈಲ್ವೆ ಲೈನ್ ಊರ್ಕೆರೆವರೆಗಿನ 11 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ನಿರ್ಮಾಣದಲ್ಲಿ ಈಗಾಗಲೇ 80% ಕಾಮಗಾರಿ ಮುಗಿದಿದ್ದು, ಊರ್ಕೆರೆಯಿಂದ ಪಾವಗಡದವರೆಗಿನ ಹೊಸ ರೈಲ್ವೆ ಲೈನ್ ಕಾಮಗಾರಿ ಕೆಲವು ಭಾಗದಲ್ಲಿ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿ ಇದ್ದರೆ ಇನ್ನು ಕೆಲವು ಭಾಗದಲ್ಲಿ ಇನ್ನಷ್ಟೇ ಕಾಮಗಾರಿಯು ಪ್ರಾರಂಭ ಆಗಬೇಕಾಗಿದೆ. ಪಾವಗಡದ ಟೌನ್ ನಲ್ಲಿ ಹೊಸ ರೈಲ್ವೆ ಸ್ಟೇಷನ್ ನಿರ್ಮಾಣ ನಡೆಯುತ್ತಿದ್ದು, ಪಾವಗಡದಿಂದ ದೊಡ್ಡಳ್ಳಿವರೆಗಿನ ಹೊಸ ರೈಲ್ವೆ ಲೈನ್ ಕಾಮಗಾರಿ ಒಂದು ಹಂತಕ್ಕೆ ಉತ್ತಮ ಪ್ರಗತಿಯಲ್ಲೇ ನಡೆಯುತ್ತಿದೆ. ಮುಂದೆ ದೊಡ್ಡಹಳ್ಳಿಯಿಂದ ರಾಯದುರ್ಗದವರೆಗಿನ ರೈಲ್ವೆ ಲೈನ್ ನಿರ್ಮಾಣ ಪೂರ್ಣ ಆಗಿದ್ದು, ಈ ಭಾಗದ ರೈಲ್ವೆ ಲೈನ್ ಕಮಿಷನ್ ಸಹಿತ ಆಗಿದೆ. ಆದರೆ ಈ ನಡುವೆ ಈ ಭಾಗದಲ್ಲಿ ಟ್ರೈನಿನ ಓಡಾಟ ಸ್ಥಗಿತಗೊಳಿಸಲಾಗಿದೆ. ಆದರೆ ಪ್ರಸ್ತುತ ಈ ಕಾಮಗಾರಿಯ ಒಂದು ಉತ್ತಮ ಬೆಳವಣಿಗೆ ಏನೆಂದರೆ,
ಈ ಕಾಮಗಾರಿಗಾಗಿ ಬೇಕಿರುವ 95 ಭಾಗದಷ್ಟು ಭೂಮಿಯನ್ನು ಈ ಭಾಗದ ರೈತರಿಂದ ಪಡೆದ ರಾಜ್ಯ ಸರ್ಕಾರ ಈ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಈಗಾಗಲೇ ಹಸ್ತಾಂತರಿಸಿದೆ. ಆದ್ದರಿಂದ ಈ ಕಾಮಗಾರಿಗೆ ಈಗ ವೇಗ ಪಡೆದುಕೊಳ್ಳಲು ಯಾವುದೇ ಅಡ್ಡಿ ಆತಂಕ ಇಲ್ಲದಂತಾಗಿದೆ. ಹಾಗೂ ನಮ್ಮ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಸಚಿವಾಲಯದ ಕೇಂದ್ರ ರಾಜ್ಯ ಸಚಿವರಾಗಿ ನಮ್ಮ ತುಮಕೂರಿನ ಸಂಸದರಾದ ವಿ ಸೋಮಣ್ಣನವರು ಕಾರ್ಯನಿರ್ವಹಿಸುತ್ತಿರುವುದರಿಂದ ಇವರು ಇಚ್ಛಿಸಿದರೆ ಈ ಕಾಮಗಾರಿಗೆ ಇನ್ನೂ ಹೆಚ್ಚು ವೇಗ ತರಬಹುದಾಗಿದೆ. ಬೆಂಗಳೂರು ನಗರಕ್ಕೆ ಬಹಳ ಹತ್ತಿರವಿದ್ದರೂ ಪಾವಗಡ ಹಾಗೂ ಅದರ ಸುತ್ತಲಿನ ಭಾಗದ ಊರುಗಳು ನಮ್ಮ ಬೆಂಗಳೂರಿನ ಸುತ್ತಲೂ ಇರುವ ಇತರೆ ತಾಲೂಕುಗಳಿಗೆ ಹೋಲಿಸಿದರೆ ಇದು ಬಹಳ ಹಿಂದೆ ಉಳಿದಿದೆ. ಕೆಲವು ವರ್ಷಗಳಿಂದ ಈ ಭಾಗದಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡುವ ಉದ್ದಿಮೆ ಬಹಳ ವೇಗವಾಗಿ ಬೆಳೆಯುತ್ತಿದ್ದು, ಈ ಭಾಗಕ್ಕೆ ಉತ್ತಮ ರೈಲ್ವೆ ಸಂಪರ್ಕ ಸಿದ್ಧವಾದರೆ ಈ ಭಾಗದಲ್ಲಿ ಉತ್ತಮ ಕೈಗಾರಿಕೆಗಳು ಅಭಿವೃದ್ಧಿಯಾಗಬಹುದಾಗಿದೆ. ಈ ಭಾಗದಲ್ಲಿ ಹೇರಳವಾಗಿ ವಿದ್ಯುತ್ ಉತ್ಪಾದನೆ ಆಗುತ್ತಿರುವುದರಿಂದ ಮುಂದೆ ಈ ಭಾಗದಲ್ಲಿ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಅಭಿವೃದ್ಧಿಯಾಗಿ ಈ ಭಾಗದ ಯುವಜನಕ್ಕೆ ಹೆಚ್ಚೆಚ್ಚು ಉದ್ಯೋಗ ಸೃಷ್ಟಿಯಾಗಿ ದೊಡ್ಡ ಮೊತ್ತದಲ್ಲಿ ಹೂಡಿಕೆ ಮಾಡುವುದಕ್ಕೆ ಅನುಕೂಲಗಳು ಈ ಭಾಗದಲ್ಲಿ ಸೃಷ್ಟಿಯಾಗಲಿವೆ. ನಮ್ಮ ರಾಜ್ಯ ಸರ್ಕಾರ ಹಾಗೂ ನಮ್ಮ ಕೇಂದ್ರ ಸರ್ಕಾರ ಈ ತುಮಕೂರು ರಾಯದುರ್ಗ ಹೊಸ ರೈಲ್ವೆ ಲೈನ್ ಕಾಮಗಾರಿಯಲ್ಲಿ ಇನ್ನು ಬಾಕಿ ಉಳಿದಿರುವ ಕೆಲಸವನ್ನು ಬೇಗ ಪೂರ್ಣಗೊಳಿಸುವ ರೀತಿಯಲ್ಲಿ ತಮ್ಮ ಕೆಲಸಗಳನ್ನು ಮಾಡಬೇಕು. ಹಿಂದುಳಿದ ಭಾಗಗಳಲ್ಲಿ ಕೈಗಾರಿಕೆಗಳು ಬೆಳೆದರೆ ಮುಂದೆ ಗ್ರಾಮಾಂತರದ ಭಾಗಗಳಿಂದ ನಗರಗಳಿಗೆ ವಲಸೆ ಬರುವವರ ಸಂಖ್ಯೆ ಕಮ್ಮಿಯಾಗುತ್ತದೆ. ಅಂತೆಯೇ ನಗರಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವ ಜನಸಂಖ್ಯೆಯ ಒತ್ತಡವು ಕಮ್ಮಿಯಾಗುತ್ತದೆ. ಈ ಕಾಮಗಾರಿಯ ಜೊತೆಯಲ್ಲಿಯೇ ನಡೆಯುತ್ತಿರುವ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹೊಸ ರೈಲ್ವೆ ಲೈನ್ ಕಾಮಗಾರಿಯನ್ನು ಸಹಿತ ಸರ್ಕಾರಗಳು ಶೀಘ್ರವಾಗಿ ಪೂರ್ಣಗೊಳಿಸಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.